ಗಂಗಾವತಿಯಲ್ಲಿ ಜುಲೈ 25ರಂದು ತಂತ್ರ ದೀಪ್ತಿ 2026 ರಾಷ್ಟ್ರೀಯ ಆಯುರ್ವೇದ ಸಮ್ಮೇಳನ. ಗಂಗಾವತಿ ಜುಲೈ 23 ಸ್ಫೂರ್ತಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆ ಗಂಗಾವತಿ ವತಿಯಿಂದ ಜುಲೈ 25ರಂದು ವಿದ್ಯಾನಗರದ ಅಮರ್ ಸಭಾಂಗಣದಲ್ಲಿ ತಂತ್ರ ದೀಪ್ತಿ 2026 ರಾಷ್ಟ್ರೀಯ ಆಯುರ್ವೇದ ಸಮ್ಮೇಳನ ಆಯೋಜಿಸಲಾಗಿದೆ. ತಂತ್ರ ಶರೀರ ನ್ಯೂರೋ ಅನಾಟಮಿ ವಿಷಯಾಧಾರಿತ ಈ ಸಮ್ಮೇಳನವು ಬ್ರೈಡಿಂಗ್ ಕ್ಲಾಸಿಕಲ್ ಮ್ಯೂಸಿಯಂ ಅಂಡ್ ಕಾಂಟೆಂಪರರಿ ಸೈನ್ಸ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಯುರ್ವೇದದ ತಂತ್ರ ಶರೀರ ಜ್ಞಾನವನ್ನು ಆಧುನಿಕ ನರವಿಜ್ಞಾನದೊಂದಿಗೆ ಸಮನ್ವಯಗೊಳಿಸುವ ಉದ್ದೇಶ ಹೊಂದಿದೆ. ಸಮ್ಮೇಳನದಲ್ಲಿ ನ್ಯೂರೋ ಅನಾಟಮಿಯ ಮೂಲಭೂತ ಪರಿಕಲ್ಪನೆಗಳನ್ನು ಬಲಪಡಿಸುವುದು, ಆಯುರ್ವೇದ ಹಾಗೂ ಆಧುನಿಕ ನರವಿಜ್ಞಾನದ ಸಮನ್ವಯ ಸಾಧಿಸುವುದು, ವೈದ್ಯಕೀಯ ನಿರ್ಣಯ ಸಾಮರ್ಥ್ಯವನ್ನು ವೃದ್ಧಿಸುವುದು ಹಾಗೂ ಡಿಸ್ಟಿಂಕ್ಷನ್ ಆಧಾರಿತ ಕಲಿಕೆಗೆ ಉತ್ತೇಜನ ನೀಡುವ ಕುರಿತು ಚರ್ಚೆಗಳು ನಡೆಯಲಿವೆ. ದೇಶದ ವಿವಿಧ ಭಾಗಗಳಿಂದ ಆಗಮಿಸುವ ಖ್ಯಾತ ಪ್ರಾಧ್ಯಾಪಕರು ಮತ್ತು ತಜ್ಞರು ಆಯುರ್ವೇದಿಕ್ ನ್ಯೂರೋಮೆಟಿಮಾ ಚಾಲೆಂಜಸ್, ಆಪರ್ಚುನಿಟೀಸ್ ಅಂಡ್ ಫ್ಯೂಚರ್ಸ್, ಡೈರೆಕ್ಷನ್ಸ್ ಸೇರಿದಂತೆ ಹಲವು ಸಮಕಾಲೀನ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಲಿದ್ದಾರೆ. ಇದೇ ವೇಳೆ ಆಯುರ್ವೇದ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಪ್ರಬಂಧ ಮಂಡನೆ, ಅಂತರ್ ಕಾಲೇಜು ಮಟ್ಟದ ಕ್ವಿಜ್ ಸ್ಪರ್ಧೆ, ಚಿತ್ರಕಲೆ, ಮಾದರಿ ಪ್ರದರ್ಶನ ಹಾಗೂ ಸಂವಾದಾತ್ಮಕ ಪ್ಯಾನೆಲ್ ಚರ್ಚೆ ಸೇರಿದಂತೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಸೆನೆಟ್ ಸದಸ್ಯರಾದ ಶ್ರೀ ಶಬ್ರ 108 ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮೀಜಿ, ಕೊಪ್ಪಳ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ವೈಜನಾಥ್ ಇಟಗಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಫೂರ್ತಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಬಿ.ಎಸ್. ಸವಡಿ ವಹಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳ ಆಯುರ್ವೇದ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಅಧ್ಯಾಪಕರು, ವೈದ್ಯರು ಮತ್ತು ಸ್ಫೂರ್ತಿ ಸಮುದಾಯ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಸಮ್ಮೇಳನದ ಯಶಸ್ಸಿಗೆ ಕೈಜೋಡಿಸುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ.